ಇವತ್ತು ನಾನು ಸ್ಟುಡಿಯೋಗೆ ಬಂದಿದ ತಕ್ಷಣ ಸ್ಟಾಕ್ನ ರೀಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಈ ಕೆಲಸ ನಮ್ಮ ಟ್ಯಾಟೂ ಆರ್ಟಿಸ್ಟ್ ಲೈಫಲ್ಲಿ ಆಲ್ಮೋಸ್ಟ್ ವೀಕಲ್ಲಿ ಟ್ವೈಸ್ ಮಾಡಬೇಕಾಗತ್ತೆ. ಕ್ಲೀನಿಂಗ್ ಅಂತೂ ಡೈಲಿನೇ ಮಾಡಬೇಕು. ಅದಾದಮೇಲೆ ತಿಂಡಿ ನಾನು ಇವತ್ತು ಅಕ್ಕ ಅವಲಕ್ಕಿ ಮಾಡಿದ್ರು, ಕ್ವೈಟ್ ಗುಡ್, ಬಟ್ ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು. ನಾನು ಅಕ್ಕಂಗೆ ಅದೇ ಹೇಳ್ತಾ ಇದ್ದೀನಿ, ಯಾಕೆ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ. ಅದಾದಮೇಲೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಚಾಪ್ಸ್ಟಿಕ್ಕಿಂದ ತಿನ್ನೋಕ್ಕೆ. ಲೈಕ್ ದಿಸ್ ಇಸ್ ನಾಟ್ ಚಾಪ್ಸ್ಟಿಕ್, ಐ ನೋ ದಿಸ್ ಇಸ್ ಪೇಂಟ್ ಬ್ರಷ್, ಬಟ್ ಟ್ರೈ ಮಾಡಿದೆ. ಸಡನ್ನಾಗಿ ರೀಲ್ ನೋಡ್ತಾ ಇದ್ದೆ, ರೀಲಲ್ಲಿ ಬಂತು ಈ ಥರ ಇಟ್ಕೋಬೇಕು ಅಂತ. ಸೊ ಅಂದ್ಕೊಂಡೆ ಇಷ್ಟೊತ್ತಂತೂ ಪೆನ್ನು ಪೇಪರ್ ಅವೆಲ್ಲ ಎತ್ಕೊತಾ ಇದ್ದೆ. ಆ್ಯಕ್ಚುಲ್ ಫುಡ್ ಎತ್ಕೊಂಡ್ರೆ ಮೇ ಬಿ ಈಸಿ ಆಗುತ್ತೆ ಅಂತ. ಬಟ್ ಎಸ್, ನಾನು ಬೇಗನೆ ಕಲ್ತ್ಕೊಂಡ್ಬಿಟ್ಟೆ. ಆಲ್ಮೋಸ್ಟ್ 2-3 ಮಿನಿಟ್ಸಲ್ಲಿ ಚಾಪ್ಸ್ಟಿಕ್ಕಲ್ಲಿ ತಿನ್ನೋದು ಕಲ್ತ್ಕೊಂಡ್ಬಿಟ್ಟೆ. ಲೈಕ್ ಅದರಿಂದನೇ ಕಟ್ ಮಾಡ್ತಾ ಇದ್ದೀನಿ, ಅದನ್ನು ತಿಂತಾ ಇದ್ದೀನಿ. ಲೈಕ್ ಕ್ವೈಟ್ ಫನ್. ನಾನು ಚಾಪ್ಸ್ಟಿಕ್ಕಿಂದ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮೀನ್ಸ್ ಇದೆಲ್ಲ ನಾನು ಜಪಾನ್ಗೆಲ್ಲ ಹೋಗ್ತಾ ಇದ್ದೀನಿ ಅಂತ, ಇದು ಒಂದು ಬರಬೇಕು ಅಂತ ಒಂದು ಟ್ರೈ ಮಾಡಿದೆ ಅಷ್ಟೇ. ತಿಂತ ಹಂಗೆ ಒಂದು ಬಿದ್ದೋಯ್ತು. ಯಾಕೆಂದರೆ ಇದು ಫಸ್ಟ್ ಅಲ್ವಾ, ಸೊ ಯಾವಾಗಾದ್ರೂ ನಾವು ಹಿಂಗೆ ಏನಾದರೂ ಕಲಿತೀವಿ ಅಂದರೆ ಟೈಮ್ ತಗೊಳುತ್ತೆ. ಸೊ ನಾನು ಇವಾಗ ಅಂದ್ಕೊಂಡೆ ಡೈಲಿ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಹಿಂಗೆ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್, ನೋ ಪ್ರಾಕ್ಟೀಸ್ ಮೇಕ್ ವುಮೆನ್ ಪರ್ಫೆಕ್ಟ್ ಆ್ಯಂಡ್ ಎವ್ರಿಬಡಿ ಪರ್ಫೆಕ್ಟ್. ಅದಾದಮೇಲೆ ನಾನು ತಿಂದೆ ಮಧ್ಯಾಹ್ನದ ಊಟ. ಸ್ವಲ್ಪ ಅಪಾಯಿಂಟ್ಮೆಂಟ್ಸ್ ಇತ್ತು, ಅದನ್ನು ಮುಗಿಸ್ದೆ, ಮನೆಗೆ ಹೋದೆ. ಬಾಯ್.